ಶೀಲಾ ಶ್ರೀನಿವಾಸ್ ಅಡುಗೆ ಮನೆಗೆ ಸುಸ್ವಾಗತ. ನಾನು ತುಂಬ ಈಸಿಯಾಗಿ ದುಬೈ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. 150 ಗ್ರಾಮ್ ತುಪ್ಪ ತೊಗೊಂಡಿದ್ದೀನಿ. ಈ ತುಪ್ಪ ಫುಲ್ ಹಾಕ್ತಿಲ್ಲ, ಈ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ಅಷ್ಟೇ. ಹಾಕಿದ ಮೇಲೆ ರಾತ್ರಿ ನೆನೆಸಿಟ್ಕೊಂಡಿರೋ ಖರ್ಜೂರ ತೊಗೊತಿದ್ದೀನಿ. ಇದನ್ನು 500 ಗ್ರಾಮ್ ತೊಗೊಂಡಿದ್ದೀನಿ. ನೀರು ಸಮೇತ ಬೇಯಲಿಕ್ಕೆ ಹಾಕಬೇಕು. ಸುಮಾರು ಟೈಮ್ ತಗುತ್ತೆ. ನಮಗೆ ಬೇಗ ಆಗಬೇಕು ಅಂದರೆ ಕುಕ್ಕರಲ್ಲಿ ಮಾಡ್ಬೋದು. ನಾನು ಈ ಪ್ಯಾನಲ್ಲಿ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ಕಡೆ ಪ್ಯಾನಲ್ಲಿ ನೀರು ಹಾಕಿಡ್ತಿದ್ದೀನಿ. ಇದಕ್ಕೆ ನಾನು ವಾಲ್ನಟ್ ತೊಗೊತಿದ್ದೀನಿ. ಒಂದು 50 ಗ್ರಾಮ್ ತೊಗೊತಿದ್ದೀನಿ. ಇದನ್ನೊಂದು 5 ನಿಮಿಷ ಇದರಲ್ಲೇ ಬಾಯ್ಲ್ ಮಾಡಬೇಕು. ವಾಲ್ನಟ್ಟಿನ ಕೊಳೆ ಎಲ್ಲ ಬಿಟ್ಕೊಂಡಿದೆ. ಈಗ ಇದನ್ನು ಸೋಸ್ಕೊಳ್ಳೋಣ. ಈ ವಾಲ್ನಟ್ ಸೋಸ್ಕೊಂಡಿರೋದನ್ನ ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ. ಹಾಗೇನೂ ಹಾಕ್ಬೋದು ಬೇರೆ ಜೊತೆಗೆ, ಬಟ್ ಒಂದು ಸ್ವಲ್ಪ ಬೇಗ ಆಗುತ್ತೆ ಅಂತ ಮಿಕ್ಸಿ ಮಾಡ್ಕೊತಿದ್ದೀನಿ. ಇದನ್ನ ತರಿಯಾಗಿ ರುಬ್ಕೋಬೇಕು. ಈ ರುಬ್ಕೊಂಡಿರೋದನ್ನು ಇದ್ರೊಳಗೆ ಹಾಕ್ತಾ ಇದ್ದೀನಿ. ಖರ್ಜೂರ ಬೇಯ್ತಾ ಇದೆಯಲ್ಲ, ಅದ್ರ ಜೊತೆಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ನೀರಿನಂಶ ಕಡಿಮೆ ಆಗೋವರೆಗೂ ಬೇಯಿಸ್ಕೋಬೇಕು. ಒಂದು 30 ನಿಮಿಷ ಆಗಿದೆ. ಸ್ವಲ್ಪ ನೋಡಿ ನೀರೆಲ್ಲ ಕಡಿಮೆ ಆಗಿದೆ. ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಕೊಂಡು ಈ ಮ್ಯಾಶರಿಂದ ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇದಕ್ಕೆ ಎಕ್ಸ್ಟ್ರಾ ನಾನು ಯಾವುದು ಸಿಹಿ ಹಾಕ್ತಿಲ್ಲ, ಸಕ್ಕರೆ. ಅದನ್ನು ಖರ್ಜೂರನೇ ಸ್ವೀಟ್ ಇರೋದ್ರಿಂದ ಈಗೆಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ. ಇದು ಸ್ವಲ್ಪ ಥಿಕ್ನೆಸ್ ಬಂದಿದೆ. ನಾನು ಇದಕ್ಕೆ ಫ್ರೆಶ್ ಆರೆಂಜ್ ಜ್ಯೂಸ್ ಹಾಕ್ತಾ ಇದ್ದೀನಿ, ಒಂದು 50 ml ಅಷ್ಟು. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಡಬೇಕು. ಇದಕ್ಕೆ ತುಪ್ಪ ಹಾಕ್ಕೊಂಡು, ಈ ಹಲ್ವಾ ಅಂದ್ರೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ. ಈ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದನ್ನು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ದುಬೈ ಹಲ್ವಾ ರೆಡಿಯಾಗಿದೆ. ದುಬೈ ಹಲ್ವಕ್ಕೆ 4 ಐಟಮಿಂದ ಮಾಡ್ಬೋದು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.